ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ. ನಿನ್ನೆ ರಾತ್ರಿ ಬರೋದು ಸ್ವಲ್ಪ ಲೇಟ್ ಆತ್ರಿಪ್ಪ, 3 ಗಂಟೆ ಆಯ್ತು. ಅದಕ್ಕಾಗಿ ರಾತ್ರಿದು ಒಂದು ಶೂಟ್ ಮಾಡೋದು ಮರ್ತು ಬಿಟ್ಟೇನ್ರಿ ನಾ. ಯಾಕಂದ್ರೆ ನಿದ್ದೆ ಗನ್ನನಾಗಿದ್ದೆ ನಾನು ಅಂತಲೇ ಶೂಟ್ ಮಾಡೋದು ಮರ್ತು ಬಿಟ್ಟೇನ್ರಿ. ಈಗ ಮದಿಗೆ ಹೋಗೋಣ ನಡೀರಿ. ಮದುವೆ ಎಲ್ಲ ನೋಡ್ರಿ ಮದಿಗೆ ಹೋಗ್ತಾ ಇದ್ವು. ನಮ್ಮ ಫೈನಾನ್ಸಿಯಲ್ ಮಿಲಿಟರಿ ಸಿಕ್ಕರು ನಮ್ಮ ಚೋಟು ಅವ್ರಿಗೆ ಒಂದು ಹಾಯ್ ಹೇಳಿ ಅವರು ಮದಿಗೆ ಬರಾರಿದ್ರ ಆ ಕಡೆನ, ನೀವು ಮುಂದೆ ಹೋಗು ನಾ ಬರ್ತೇನೆ ಅಂತಂದ್ರು. ಮತ್ ನಮಗೂ ಬಹಳ ಟೈಮ್ ಆಗಿತ್ತನ ಅಂದ್ಲೆ ನಾವು ಜಲ್ದಿ ಬಂದು ನೋಡ್ರಿ ಶಂಕೇಶ್ವರಕ್ಕೆ. ಮತ್ತೆ ಇಲ್ಲಿ ಹುಡುಗನ್ ಹಂಗ ಕರ್ಕೊಂಡ್ ಬರತ್ತಿದ್ರು. ನೋಡು ಬರ್ರಿ ಇಲ್ಲಿ ಹುಡುಗನ್ ಕರ್ಕೊಂಡ್ ಬರೋದ್ ಮುಂದೆ ಯಾವ ತರ ಬಾರಸ. ಇದ್ ಬಾರ್ಸೋದ್ ಕೇಳಿದ್ರೇನ ನಾವು ನೀತಿ ಅಂತ ಬಾರ್ಸೋದ್ರಿ ಅಂತೇಳಿ ಒಂದು ಬಾರ್ಸೋದ್ ನೋಡಿದ್ರೆ ಕುಣಿಬೇಕ ಅನ್ಸತ್ ನೋಡ್ರಿ. ಆ ತರ ಫುಲ್ ಮಜಾ ಬರ್ತೈತಿ. ಈಗ ಜಸ್ಟ್ ಊಟ ಮಾಡಿ ಬಂದೇನ್ರಿಪ್ಪ, ಸಾಕಾತು. ಮೊದ್ಲ ನಿದ್ದೆ ಬರತೈತಿ, ಕಣ್ಣ ನೋಡ್ರಿ ಎಷ್ಟು ಕೆಂಪ್ ಆಗ್ಯಾವು. ಸಾಕಾಗ್ಬಿಟ್ಟೈತ್ರಿ ಈಗ. ನೋಡೋದ್ರಿ ಏನಂತ ನಾವ ಉಮೇಶ, ಹೋಗೋದಂದ್ರೆ ಹೋಗೋದ್ರಿ, ಇಲ್ಲ ಅಂತಂದ್ರೆ ಇಲ್ಲೇ ವೇಟ್ ಮಾಡೋದು. ಸಾಯಂಕಾಲ ಇಲ್ಲಿಂತ್ರ ಬಿಡ್ಬೇಕಾಗ್ತೈತ್ರಿ. ನನ್ನ ಮಠ ಒಂದ್ ಸ್ವಲ್ಪ ಗಾಡಿ ಒಂದಿಟ್ಟು ರೆಸ್ಟ್ ಮಾಡೋಣಂತ್ರಿ. ರೆಸ್ಟ್ ಮಾಡಾಕಂತ ಹೋಗೇನಿ, ನಿದ್ದಿನ ಹತ್ತಿ ಬಿಟ್ಟಿತ್ತು ನೋಡ್ರಿ. ಮತ್ ನಿದ್ದೆ ಹತ್ತಿತ್ತು ಹಂಗ ಮನ್ಕೊಂಡೇರಿ. ಮತ್ ಯಾನಂತಲೇ 5 ಗಂಟೆ ಆಗಿತ್ತು. ಮತ್ತ ಹಸುವಾಗಿದ್ರಿ ಸ್ವಲ್ಪ, ಇನ್ನೊಂದ್ಸಲ ಊಟ ಮಾಡ್ಬೇಕಂತ ಹೇಳಿ ಊಟ ಮಾಡ್ತೇರಿ. ಮತ್ ಇಲ್ಲಿ ಎಲ್ಲಾ ಕಡೆ ನೋಡ್ತೀನಿ ಯಾರು ಇರಾಕಿಲ್ಲ. ನಮ್ ದೋಸ್ತರು ಎಲ್ಲಾ ಹೋಗಿದ್ರು, ಉಮೇಶು ಎಲ್ಲೋ ಹೋಗಿದ್ರಿ. ಮತ್ ಉಮೇಶ್ ಎಲ್ಲ ಬರಾನ ಅಂದ್ಲೆ ನಾವ್ ಮತ್ ಬಂದು ನೋಡಿ. ಮತ್ ನಂದ್ ಇದೇ ತರ ಮಿನಿ ಬ್ಲಾಗ್ ಬರ್ತಾ ಇರ್ತಾವ, ಪ್ಲೀಸ್ ಸಪೋರ್ಟ್ ಮಾಡಿ.